ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಈ ಸತಿ ಚೇಂಜಸ್ಗೆ ಈ ಸತಿ ನೀವು ಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅದು ಬಿಟ್ಬಿಡಿ, ಸೆಕೆಂಡ್ರಿ. ಓಕೆ, ನಾನು ಬರ್ತೀನಿ, ನಾನು ಮಾಡ್ತೀನಿ. ನಿಮ್ಗೆ ಆ ಥರ ಒಂದು ಅಟ್ಮಾಸ್ಫಿಯರ್ ಇದೆಯಾ? ನಾನು ಅದನ್ನೇ ಕೇಳ್ತೀನಿ ಫಸ್ಟ್ ಆಫ್ ಆಲ್. ಚೇಂಜಸ್ಗೆ ಬಯಸ್ತಿದಾರಲ್ಲ ನನಗೆ ಅದೇ ಹೇಳಿ ಬಯಸ್ತಿದ್ದಾರೆ, ಖಂಡಿತ ನಮಗೂ ಒಂದು ಉತ್ಸಾಹ ಬರುತ್ತೆ, ಮಾಡೋಣ ಏನಾರ ಅಂತ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಅಟ್ಮಾಸ್ಫಿಯರ್ ಬರುತ್ತಾ? ಏನು ಹೇಳಿ, ಪ್ರಚಾರನೇ ಇಲ್ಲದೆ ಇರೋಂಥ ಬರೀ ವಿಚಾರಗಳು ಓಟ್ ಹಾಕುವಂಥ ಅಟ್ಮಾಸ್ಫಿಯರ್ ಇದೆಯಾ? ಖಂಡಿತ ಇಲ್ಲ. ಇದೆಯಾ? ಅವಾಗ ನಿಮ್ಗೆ ಏನಾಗುತ್ತೆ? ಯೂತ್ ನೀವು ಹೇಳ್ದಂಗೆ ಈಗ ತಮಿಳ್ನಾಡಿನಲ್ಲಿ ಹೆಂಗೆ ಯೂತ್ಸ್ಗ ಒಂದು ಇದಿದೆ, 100% ಇದೆ ಅವ್ರಿಗೆ. ಯಾಕಂದ್ರೆ ಅದೇ ತರ ತುಂಬಾ ಜನ ಯೂತ್ಸ್ ಅದನ್ನೇ ಹೇಳ್ತಾನೂ ಇದ್ದಾರೆ. ಹೌದ್ರಿ, ಬೇಡರಿ ನಾವು ಪ್ರಚಾರ, ನೀವ್ ಯಾಕ್ರಿ ಖರ್ಚು ಮಾಡ್ತೀರಾ ದುಡ್ಡನ್ನ? ನೀವೇನಕ್ಕೆ ಖರ್ಚು ಮಾಡಿ ಬಂದು ಹೇಳ್ತೀರಾ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಪಾಪ್ಯುಲರ್ ಪರ್ಸನ್ ಅಪ್ಪ, ಓಕೆನಾ, ಆಲ್ರೆಡಿ ಒಬ್ರು CM ಅನ್ಕೊಳ್ಳಿ, ಅದು ಆಲ್ರೆಡಿ ಒಬ್ರು PM ಅನ್ಕೊಳ್ಳಿ, ಅವ್ರು ಹೇಳಿದ್ರೆ ನಾವೆಲ್ಲ ಕೇಳಲ್ವಾ? ಕೇಳ್ತೀವಿ ತಾನೆ. ಒಬ್ರು ಹೇಳಿ, ಇನ್ಮೇಲೆ ಈ ಸಿಸ್ಟಮ್ನ ಚೇಂಜ್ ಮಾಡ್ತಿದ್ದೀವಿ, ಇನ್ಮೇಲೆ ಈ ಬಿಸ್ನೆಸ್ಸು, ಈ ಹೆವಿ ಖರ್ಚು ಗಿರ್ಚು ಇದೆಲ್ಲ ತೆಗೆದು ಈ ದುಡ್ಡೆಲ್ಲ ಎಲ್ಲರಿಗೂ ಹೋಗೋ ಥರ ಒಂದು ವ್ಯವಸ್ಥೆ ಮಾಡ್ತೀವಿ. ಅನ್ನೆಸರಿ ಪೋಲ್ ಆಗ್ತಿರೋದು. ಹಂಗೆ ನೋಡೋಕೋರೆ ಯಾವುದು ಅನ್ನೆಸರಿ ಅಲ್ಲ, ಹೇಳ್ತೀನಿ ಕೇಳಿ. ಹಂಗೆ ನೋಡೋಕೋರೆ ಭಗವಂತ ಕರೆಕ್ಟಾಗೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಇನ್ನೇ ಬಿಗ್ಗರ್ ಲೆವೆಲ್ ಯೋಚನೆ ನೋಡೋಕ್ಕಾರೆ ಏನಂದ್ರೆ, ಅಲ್ಲೊಂದಷ್ಟು ಜನಕ್ಕೆ ದುಡ್ಡು ಸಿಗುತ್ತೆ, ಒಬ್ಬ ಪೆಂಡಲ್ ಹಾಕೊಂಡು ದುಡ್ಡು ಸಿಗುತ್ತೆ, ಒಬ್ಬ ಮೈಕ್ ಸೆಟ್ ಹಾಕೊಂಡು ದುಡ್ಡು ಸಿಗುತ್ತೆ, ಅಲ್ಲಿ ಯಾವುದೋ ಒಂದು ಸಂಘಟನೆಗೆ ದುಡ್ಡು ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಮೊಮೆಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಗೊತ್ತಾ? ಹೇಗೇನು ನಾನು ಹೇಳಿದ್ನಲ್ಲ, ಇಲ್ಲಿ ಅಪ್ಪ ಸಂಪಾದನೆ ಮಾಡಿದ್ದಾನೆ, ಮಗನಿಗೆ ಸುಮ್ಮನೆ ದುಡ್ಡು ಕೊಡ್ತಾನೆ ಖರ್ಚು ಮಾಡೋನು. ಅದೇ ಅವನಿಗೊಂದು ಕೆಲಸ ಕೊಟ್ಟು ದುಡ್ಡು ಕೊಟ್ಟಾಗ ಅದು ಇನ್ನೊಂದು 10 ಜನಕ್ಕೆ ಕೆಲಸ ಕೊಡೋ ಥರ ಆಗುತ್ತೆ, ಪ್ರೊಡಕ್ಟಿವಿಟಿ ಆಗುತ್ತೆ. ನಮ್ಮ ದೇಶದಲ್ಲಿ ಆಗಬೇಕಾಗಿರೋದು ಅದು. ಇವಾಗ ನನಗೆ ದುಡ್ಡು ಬರ್ತಿದ್ಯಪ್ಪ ಸಾಕು ಅನ್ಕೊಳ್ಳೋದಲ್ಲ, ನಾನು ಟ್ರೈ ಮಾಡಬೇಕು, ನೀವು ಟ್ರೈ ಮಾಡಬೇಕು, ಅವರೆಲ್ಲ ಟ್ರೈ ಮಾಡಬೇಕು. ಅವಾಗ ಏನಾಗುತ್ತೆ, ಇನ್ನೊಂದು 4 ಜನಕ್ಕೆ ಅದು ಸಿಗುತ್ತೆ. ಈಗ ಈ ಸಿಸ್ಟಮಲ್ಲಿ ಇರೋರಿಗೆ ಚೆನ್ನಾಗಿದೆಯಲ್ಲಪ್ಪ, ನನಗೆ ನನ್ನ ಇದಕ್ಕೆ ಸಂಘಟನೆಗೆ ದುಡ್ಡು ಬರ್ತಾ ಇದೆ, ನಾನು ಮಾಡ್ತೀನಿ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ. ಎಷ್ಟು ದಿನ ಬರುತ್ತೆ ಅದೇ ಥರ? ಏನಿವ್ರೆ ಕೂತ್ಕೊಂಡು ತಿಂದ್ರೆ ಕುಡಿಕೆ ಹಣ ಸಾಲಲ್ಲ. ಇದನ್ನ ಜಾಸ್ತಿ ಮಾಡೋದು ಹೆಂಗೆ? ನಾವಿನ್ನೂ ಸಾಲ ಮಾಡ್ತಾನೆ ಹೋಗೋದ? ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು, ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು. ನಾವು ಯಾವಾಗ ಇನ್ನೊಬ್ರಿಗೆ ಸಾಲ ಕೊಡೋ ಲೆವೆಲ್ಗೆ ಆಗಬೇಕು? ಹೆಂಗೆ ಮಾಡೋದು? ನಮ್ಮ ಇಂಡಸ್ಟ್ರೀಸ್ ಯಾವ ಥರ ಬೆಳವಣಿಗೆ ಆಗಬೇಕು, ನಮ್ಮ ರಿಸರ್ಚ್ ಯಾವ ಲೆವೆಲ್ಗೆ ಇದಾಗಬೇಕು. ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಅಟ್ಮಾಸ್ಫಿಯರ್ ಇನ್ನೂ ಜಾಸ್ತಿ ಆಗ್ಬೇಕಲ್ವಾ? ನಾವು ಸೂಪರ್ ಪವರ್ ಆಗಬೇಕು. ಅವಾಗ ವಿಚಾರಗಳಿಗೆ ಬೆಲೆ ಕೊಡಬೇಕು. ಈ ಥರ ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಬಿಟ್ಬಿಡಿ, ಬೇಡ. ಅಲ್ಲ, ನಮ್ಗೆ ಅರ್ಥ ಆಗಲ್ಲ. ನಾನು ಅರ್ಥ ಆಗೋದು ಹೇಳ್ತೀನಿ, ಫಸ್ಟ್ ಈ ಬದಲಾವಣೆ ತಂದ್ರಪ್ಪ. ಈ ಅಬ್ಬರ ಇದು ಅದು ವ್ಯಕ್ತಿ ಅದಿಲ್ಲಿ ನೋಡ್ದೇನೆ ಒಂದು ವಿಚಾರಗಳಿಗೆ ಓಟ್ ಹಾಕೋ ಥರ ಆಗಿ, ನೀವು ಹೇಳಿದ್ರಲ್ಲ ಇವಾಗ ನನಗೆ ಇದು ಬೇಕು, ನೀವು ಹೇಳ್ರಿ ನಾನು ಓಟ್ ಹಾಕ್ತೀನಿ ರೀ, ನೀವು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಕೇಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ರೆ, ಅದೇ ಹೇಳಿ, ಫಸ್ಟ್ ಆಫ್ ಆಲ್ ಏನು ಬೇಕು ಅಂತಲೇ ಗೊತ್ತಿಲ್ಲ ಅನಿಸ್ತಾ ಇದೆ.